ಯಾಕಮ್ಮ ಐ ಟಿ ಬಿಟ್ಟೆ ಅಂದ್ರೆ ಅಲ್ಲಿ ಕೆಲಸ ಯಾಕೆ ಬಿಟ್ಟೆ, ಚೆನ್ನಾಗಿತ್ತಲ್ಲ ಮ್ಯಾನೇಜರ್ ಲೆವೆಲ್ ವರ್ಕ್ ಮಾಡ್ತಿದ್ದಲ್ಲ, ಯಾಕೆ ಬಿಟ್ಟೆ ನೀನು ಅಂತ ಕೇಳಿದ್ರು. ಇಲ್ಲ ನನಗೆ ಈ ಥರ ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಇದೆ, ಮತ್ತು ಮಕ್ಳನ್ನ ನೋಡ್ಕೊಳಕ್ಕೆ ನೀವೇ ನೋಡ್ತಿದ್ದೀರಲ್ವಾ, ನಾನು ಯಾವಾಗ ಹೋಗ್ತೀನಿ ಯಾವಾಗ ಬರ್ತೀನಿ ಗೊತ್ತಾಗಲ್ಲ, ಅದಕ್ಕೋಸ್ಕರ ಬೇಡ ಅಂತ ನಾನು ಬಿಟ್ಟು ಇವಾಗ ಈ ಥರ ಮಾಡ್ಕೊಂಡಿದ್ದೀನಿ ಅಂತಂದೆ. ಸರಿ ಅಂತ ಸುಮ್ಮನಾದ್ರು. ಆಮೇಲೆ ಆಟೋ ಫೀಲ್ಡಿಗೆ ಬಂದಮೇಲೆ ನಾನು ಅದೇ ಡೇನು ನೈಟು ಎಲ್ಲ ತುಂಬ ಲೇಟಾಗೆಲ್ಲ ಡ್ಯೂಟಿ ಎಲ್ಲ ಮಾಡ್ಕೊತಿದ್ದೆ. ಯಾಕಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ತುಂಬ ಇತ್ತು ನನಗೆ ಆ ಟೈಮಲ್ಲಿ. ಸಿಂಗಲ್ ಪೇರೆಂಟ್ ಆಗಿರೋದಕ್ಕೆ ನಾನೇ ನನ್ನ ಮನೆಗೆ ನನ್ನ ಮಕ್ಕಳಿಗೆ ನಾನೇ ಆಧಾರ, ಬೇರೆ ಎಲ್ಲೂ ನನಗೆ ಅಮೌಂಟು ಬರೋ ಅಂಥ ಪರಿಸ್ಥಿತಿ ಇರಲಿಲ್ಲ. ಫೈನಾನ್ಷಿಯಲಿ ತುಂಬಾ ಟಫ್ ಆಗಿತ್ತು ಆವಾಗ. ನಾವೇನು ಮಾಡ್ತಿದ್ವಿ, ನೈಟೆಲ್ಲ ಕೆಲವೊಂದ್ಸರಿ ನೈಟ್ ಲೇಟಾಗಿ ಹೋಗೋದು, 11-12 ಗಂಟೆಗೆಲ್ಲ ಹೋಗೋದೆಲ್ಲ ಮಾಡ್ತಾಯಿದ್ದೆ ಮನೆಗೆ. ಆವಾಗ ನಮ್ಮ ಮನೆ ಓನರೇ ಹೇಳಿದರು, ನೀನು ಆಟೋ ಫೀಲ್ಡಿಗೆ ಹೋದ್ಮೇಲೆ, ಆಟೋ ಡ್ರೈವಿಂಗಿಗೆ ಹೋದ್ಮೇಲೆ ತುಂಬ ಕೆಟ್ಟು ಹೋಗ್ಬಿಟ್ಟೆ ನೀನು, ಎಲ್ಲಿ ಹೋಗ್ತೀಯೋ ಯಾರಿಗೆ ಗೊತ್ತು, ಆ ಥರ ಎಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ನೀವು ಇದೇ ಥರ ಎಲ್ಲ ಮಾಡೋಂಗಿದ್ರೆ ಮನೆ ಖಾಲಿ ಮಾಡ್ಬಿಡಿ ಅಂತ ಮನೆನೇ ಖಾಲಿ ಮಾಡಿಸ್ಬಿಟ್ರು. ಮನೆನೇ ಖಾಲಿ ಮಾಡಿಸ್ಬಿಟ್ರು. ಅಂತಹ ಸಿಚುವೇಶನ್ ಎಲ್ಲ ಎದುರಾಗ್ಬಿಡ್ತು. ನೀವು IT ಲಿ ವರ್ಕ್ ಮಾಡ್ತಿದ್ರಲ್ಲ ಮೇಡಮ್, ಆಗ ನಿಮ್ಮ ಅಂಡರ್ ಎಷ್ಟು ಜನ ಇದ್ರು? ಅಂದ್ರೆ ಸರ್ವಿಸ್ ಅಂತಂದ್ರೆ ನಂದು ಸರ್ವಿಸ್ ಫೀಲ್ಡ್ ಮ್ಯಾಮ್. ಸರ್ವಿಸ್ ಫೀಲ್ಡ್ ಅಲ್ಲಿ ಸ್ಟಾಫ್ಸ್ ಅಂದ್ರೆ ಹೌಸ್ ಕೀಪಿಂಗು ಮತ್ತೆ ಮೇಂಟೆನೆನ್ಸ್ ಬರ್ತಿದ್ರು, ಗಾರ್ಡನ್ ಏರಿಯಾಸ್ ಬರ್ತಿದ್ರು, ಎಲ್ಲರೂ ಬರ್ತಿದ್ರು. ಅರೌಂಡಿಂಗ್ ಒಂದು 400 ಮೆಂಬರ್ಸ್ ಇದ್ರು, 350-400 ಮೆಂಬರ್ಸ್ ಇದ್ರು ಮ್ಯಾಮ್. ವರ್ಕ್ ಮಾಡ್ತಾ ಇದ್ರು. ಮಾಡ್ತಾ ಇದ್ರು. ಹೇಗೆ ಅವಾಗ ಹೇಗೆ ನಿಭಾಯಿಸ್ತಿದ್ರಿ? ಆಗ ಲೈಫ್ ನಿಮ್ದು ಹೇಗಿತ್ತು? ಅಂದ್ರೆ ಅದು ಲೈಫ್ ಚೆನ್ನಾಗೇ ಇತ್ತು, ಇಲ್ಲ ಅಂತ ಹೇಳಕ್ಕಾಗಲ್ಲ. ಬಟ್ ಅದೇ ಫೈನಾನ್ಷಿಯಲ್ ಪ್ರಾಬ್ಲಮ್ ನಂದು ಜಾಸ್ತಿ ಇದ್ದಿದ್ದಕ್ಕೆ, ಒಬ್ಬರೇ ದುಡಿದು ಸಂಸಾರ ನಡೆಸ್ತಾ ಇದ್ದಿದ್ದಕ್ಕೆ ನನಗೆ ಅಲ್ಲಿ ಬರ್ತಾರೆ ಸಾಕಾಗ್ತಿರ್ಲಿಲ್ಲ. ಮತ್ತೆ ನನ್ಗೆ ಸೆಂಟ್ರಲ್ ಏನಾದ್ರು ಅಮೌಂಟ್ ಬೇಕು ಅಂದ್ರೆ ಇನ್ನೊಬ್ರ ಹತ್ರ ಕೈ ಚಾಚಕ್ಕೂ ನನಗೆ ಹಿಂದೆ ಮುಂದೆ ನೋಡ್ತಾ ಇದ್ದೆ. ನಾನು ಕೇಳಬೇಕು ಅಂದ್ರೂ ಹಿಂದೆ ಮುಂದೆ ಚಾಚಿದ್ರು. ಒಬ್ರು ಒಂದ್ ತಿಂಗಳು ಕೊಡ್ಬೋದು, ಮತ್ತೆ ಇನ್ನೊಂದ್ ತಿಂಗಳು ಮತ್ತೆ. ಅದೇ ಅವಾಗ ಬೇಜಾನ್ ಮಾತುಗಳನ್ನೆಲ್ಲ ನಾನು ಕೇಳಿದ್ದೆ. ಯಾವಾಗ್ಲೂ ಹಿಂಗ್ ಇದ್ ಮಾಡ್ಕೊಂತೀಯಾ ಅದು ಇದು ಅಂತೆಲ್ಲ ನನ್ಗೆ. ಆ ಟೈಮಲ್ಲಿ ನಾನು ಸ್ವಿಗ್ಗಿ ಝೊಮ್ಯಾಟೊ ಎಲ್ಲಾನು ಮಾಡಿದೀನಿ. ಅಂದ್ರೆ ಸೆಂಟ್ರಲ್ಲಿ ನನಗೆ ಅಮೌಂಟ್ ಇದಕ್ಕೋಸ್ಕರ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಮಾಡಿದೀನಿ ನಾನು. ಪಾರ್ಟ್ ಟೈಮ್ ಆಗಿ ಅದನ್ನು ಮಾಡ್ಕೊಂಡಿದೀನಿ. ಓಕೆ. ಆ ಟೈಮಲ್ಲೂ ಕೂಡ ನೀವು ಸ್ವಿಗ್ಗಿ ಹೌದು, ಪಾರ್ಟ್ ಟೈಮ್ ಆಗಿ ಅದನ್ನು ಮಾಡ್ಕೊಂಡು ಪೆಟ್ರೋಲ್ಗೆ, ಗಾಡಿಗೆ ಪೆಟ್ರೋಲು, ಮತ್ತೆ ಮಕ್ಕಳು ಡೈಲಿ ಖರ್ಚಿರುತ್ತಲ್ವಾ, ಸ್ಕೂಲ್ಗೆ ಹೋಗೋ ಮಕ್ಕಳು ಡೈಲಿ ಖರ್ಚಿರುತ್ತೆ, ಅದಕ್ಕೆ ಮನೆ ಸಂಸಾರ ಯೂಸ್ ಮಾಡಕ್ಕೆ ಎಲ್ಲದಕ್ಕೂ ನಾನು ಇದು ಮಾಡ್ಕೊಳ್ತಾ ಇದ್ದೆ ಮ್ಯಾಮ್. ಆಮೇಲೆ ಅನ್ಸ್ಕೊಂತು ತಿಂಗ್ಳಿಗೆ ಒಂದು ಸರಿಗೆ ಅಮೌಂಟ್ ನನ್ ಕಾಯ್ಬೇಕು, ಮತ್ತೆ ಅಲ್ಲಿ ಕೊಡೋ ಟೆನ್ಷನ್ ತಗೊಬಂದು ಮಕ್ಳ ಮೇಲೆಲ್ಲ ಬಿಡ್ಬೇಕು, ಡೇ ನೈಟ್ ಎಲ್ಲ ವರ್ಕ್ ಮಾಡ್ಬೇಕು, ಈ ಕಡೆ ನಿದ್ದೆನೂ ಇಲ್ಲ, ಈ ಕಡೆ ಸಮಯನೂ ಸಿಗಲ್ಲ. ಅದಕ್ಕೆ ನಾನು ಅದನ್ನೆಲ್ಲ ಕ್ವಿಟ್ ಮಾಡ್ಬಿಟ್ಟು ಆಟೋ ಫೀಲ್ಡಿಗೆ ಬಂದ್ರಿ. ಓಕೆ. ನೀವ್ ಆಗ್ಲೇ ಹೇಳಿದ್ರಿ ಒಬ್ರೇ ದುಡಿಬೇಕು, ಒಬ್ರೇ ಸಂಸಾರ ನಡೆಸ್ಬೇಕು ಅಂತಂದ್ರೆ, ಯಾಕೆ ನಿಮ್ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗಲ್ವಾ? ಹೇಗೆ ಮ್ಯಾಮ್? ಅದೇ ನಾನೆಲ್ಲ ಫೆಸಿಲಿಟಿ ಟೀಮಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಅವಾಗ ಟೈಮ್ ಸಿಗ್ತಿರ್ಲಿಲ್ಲ. ನಾನು ಅವಾಗ ಊರಿಂದ ಜರ್ನಿ ಮಾಡ್ತಾ ಇದ್ವಿ, ಬ್ಯಾಂಗ್ಳೂರಲ್ಲಿ ಇರ್ಲಿಲ್ಲ. ಯಾವ ಊರಿಂದ? ಬಂಗಾರಪೇಟೆ ಅಂತ. ಬಂಗಾರಪೇಟೆಯಿಂದ ಡೈಲಿ ಜರ್ನಿ ಮಾಡ್ತಾ ಇದ್ವಿ. ಮಾರ್ನಿಂಗ್ 3 o'clock ಬಿಟ್ರೆ ಮತ್ತೆ ನೈಟ್ 10 o'clock, 9:30-10 o'clock ಆಗ್ತಿತ್ತು ಮನೆಗೆ ಸೇರೋದು ನಾನು. ಅವಾಗಿನ ಮಕ್ಳು ಚಿಕ್ಕವ್ರು, ನನ್ನ ಮಗ 9 ತಿಂಗಳು ಮಗು ಅವಾಗ ನಾನು ಕೆಲಸ ಸ್ಟಾರ್ಟ್ ಮಾಡಿದಾಗ. ಅವಾಗೆಲ್ಲ ನೀವು IT ಅಲ್ಲಿ ವರ್ಕ್ ಮಾಡ್ತಾ ಇದ್ದಾಗ? ಇಲ್ಲ, ಅವಾಗ ನಾನು ಅಕ್ಸೆಂಚರ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಕೊರೋನಾ ಆದ್ಮೇಲೆ ನಾನು ಐಕೆಗೆ ಶಿಫ್ಟ್ ಆಗಿದ್ದೆ ಅಲ್ಲಿಂದ. ಅವಾಗ ಅಲ್ಲಿ ಅಕ್ಸೆಂಚರ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಅದೇ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಬಂತು ಮನೇಲಿ, ಜಗಳ ಎಲ್ಲ ಅದು ಇದು ಆಗಿ ಅವಾಗ ಸ್ವಲ್ಪ ನಾವು ಡಿವೈಡ್ ಆಗಿದ್ವಿ ಮನೆಯಿಂದ. ನಾನು ಹೊರಗಡೆ ಬಂದ್ಬಿಟ್ಟಿದ್ದೆ ಮನೆಯಿಂದ, ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಬಂದಿದ್ದೆ. ಅಂದ್ರೆ ನಿಮ್ಮ ಹಸ್ಬೆಂಡ್ ಕೂಡ ಪ್ರೆಷರ್ ನ ನಿಮ್ಮ ಮೇಲೆ ಹಾಕುವಂತದ್ದು, ಟೈಮ್ ಕೊಡಲ್ಲ ಅನ್ಮನ್ಸೋದು ಆ ಥರ ಎಲ್ಲ ಇರ್ತಿತ್ತು. ಅದಕ್ಕೆ ನಾನೇನ್ ಮಾಡ್ದೆ, ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಬಂದಿದ್ದೆ ಮ್ಯಾಮ್. ಹೊರಗಡೆ ಬಂದೆ ಅಂದ್ರೆ ಎಷ್ಟು ದಿನ ಅವರಿಂದ ದೂರ ಇದ್ರಿ ನೀವು? ಸುಮಾರು 3.5 ವರ್ಷ. 3.5 ವರ್ಷ. ಓಕೆ. ಅಂದ್ರೆ ಡಿವೋರ್ಸ್ ಹಂತದವರೆಗೂ ಹೋಗಿತ್ತು? ಡಿವೋರ್ಸ್ ಹಂತದವರೆಗೂ ಹೋದ್ಮೇಲೆ ಮತ್ತೆ ನಾನು ನನ್ನ ಡಿಸಿಷನ್ ಚೇಂಜ್ ಮಾಡ್ಕೊಂಡೆ. ಯಾಕಂದ್ರೆ ನಮ್ದೇನೋ ವಯಸ್ಸಾಗೋಯ್ತು, ಇವಾಗ ನಮ್ದು ಹಾಫ್ ಲೈಫ್ ನ ನಾವು ಮುಗಿಸ್ಬಿಟ್ಟಿದೀವಿ. ಇವಾಗ ನನ್ನ ಮಕ್ಕಳದು ಫ್ಯೂಚರ್ ಇರೋದಲ್ವಾ, ನಾಳೆ ದಿನ ಅವ್ರನ್ನ ಇದ್ ಮಾಡ್ತಾರೆ. ಅಂದ್ರೆ ನಾವಿಲ್ಲ ಅಂದ್ರೂ ಒಬ್ರು ಬೇಕೇ ಬೇಕಲ್ವಾ, ಮಕ್ಕಳಿಗೆ ತಂದೆ ಅನ್ನೋದು ಬೇಕೇ ಬೇಕು. ಅದಕ್ಕೋಸ್ಕರ ನಾನು ಏನ್ ಮಾಡಿದೆ, ಮತ್ತೆ ನಮ್ಮನ್ನು ವಾಪಸ್ ಕಳ್ಸ್ಕೊಂಡೆ. ಅವಾಗ ಏನ್ ಜಗಳ ಆಯ್ತಲ್ಲ ಆ ಟೈಮಲ್ಲಿ ನಿಮ್ಗೆ, ನೀವು ವರ್ಕ್ ಮಾಡ್ತಾ ಇದ್ದಾಗ ಆ ಟೈಮಲ್ಲಿ ನಿಮ್ಗೆ ಏನ್ ಅನ್ಸ್ತು? ಈ ಜಗಳ, ಈ ಮನೆಯವ್ರಿಗಿಂತ ನಿಮ್ಗೆ ಕೆಲ್ಸನೇ ಮುಖ್ಯ, ಕೆಲ್ಸನೇ ಮುಖ್ಯ ಅನ್ನೋದಕ್ಕಿಂತ ಒಂದು ನಂಬಿಕೆ ಅನ್ನೋದು ಇರ್ಬೇಕು. ಯಾವ್ದೇ ಜೀವನದಲ್ಲಿ ಅದ್ರ ನಂಬಿಕೆ ಇರ್ಬೇಕು. ಅವ್ರು ಏನೇ ಮಾಡ್ಲಿ ನಂಬಿಕೆ ಅನ್ನೋದು ಇರ್ಬೇಕು. ಆ ನಂಬಿಕೆ ಸಿಗ್ದಿರೋ ಜಾಗದಲ್ಲಿ ನಾವ್ ಇರ್ಲೇಬಾರ್ದು ಅನ್ನೋ ಒಂದು ಇದಕ್ಕೋಸ್ಕರ ಅವಾಗ ಅಷ್ಟು ಕೋಪನೂ ಇತ್ತು, ಎಲ್ಲ ಇತ್ತು. ಅದಕ್ಕೆ ವಾಪಸ್ ಬಂದ್ಬಿಟ್ರಿ.